ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿನಗಳಾದ ನಂತರ ನಾನು ಇವತ್ತೊಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಹಾಗೆ ಒಂದು ವಿಷಯನ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಡಿಸೆಂಬರ್ 4 ಬಂದುಬಿಟ್ಟು ನನಗೆ, ನಮ್ಮ ಮಗಳಿಗೆ, ನಮ್ಮ ಮನೆಯವರೆಲ್ಲರಿಗೂ ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ಹೌದು, ನಮ್ಮ ಪುಟ್ಟ ರಾಜ್ಕುಮಾರಿಗೆ ಇವತ್ತಿಗೆ 2 ವರ್ಷ ಕಂಪ್ಲೀಟ್ ಆಯಿತು. 2 ವರ್ಷದ ಹಿಂದೆ ಹೆಂಗಿದ್ಲು, ಇವಾಗ ಹೆಂಗೆ ಆಡ್ತಾ ಇದ್ದಾಳೆ ನೋಡಿ. ಸ್ಪೆಕ್ಸ್ ಹಾಕ್ಕೊಂಡು ಏನೇನು ಸ್ಟೈಲೆಲ್ಲ ಕಲ್ತಿದ್ದಾಳೆ ಗೊತ್ತಾ ಅವಳು. ತುಂಬ ಸಖತ್ತಾಗಿ ಆಡ್ತಾಳೆ. ಹಿಂದಿನ ದಿನದೆಲ್ಲ ನೆನೆಸ್ಕೊಂಡ್ರೆ ಖುಷಿನಲ್ಲಿ ಅಳುನೇ ಬಂದುಬಿಡುತ್ತೆ. ಹುಟ್ಟಿದಾಗ ಅವಳ ಕೈ, ಕಾಲು, ಚಿಕ್ಕ ಚಿಕ್ಕ ಕಣ್ಣು, ಮೂಗು, ಬಾಯಿ, ಇವಾಗ ನೋಡಿ ಎಷ್ಟು ಬೇಗನೆ 2 ವರ್ಷದಲ್ಲಿ ಎಷ್ಟು ದೊಡ್ಡವಳಾಗಿಬಿಟ್ಟಿದ್ದಾಳೆ. ಲೈಫಲ್ಲಿ ಏನೇನೇನೋ ಕಷ್ಟ, ದುಃಖ, ಸುಖ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ಚಿಟ್ಟಿ ನಮ್ಮ ಲೈಫಲ್ಲಿ ಎಂಟ್ರಾದ ತಕ್ಷಣವೇ ಲೈಫೇ ಚೇಂಜ್ ಆಗಿಬಿಡ್ತು. ಇವಳನ್ನು ಪಡೆಯೋಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಏನೇ ಕಷ್ಟ ನೋವಿದ್ರೂ ಇವಳ ಮುಖ ನೋಡಿದ ತಕ್ಷಣವೇ ಎಲ್ಲನೂ ಕ್ಲಿಯರ್ ಆಗಿಬಿಡುತ್ತೆ. ಅಂದರೆ ಇವಳು ಹುಟ್ಟಿದ ಮೇಲೆ ಎಲ್ಲನೂ ನನಗೆ ಒಳ್ಳೆಯದೇ ಆಗಿದೆ. ಇವಾಗ ಅವಳು ಮಾತಾಡೋದು ಕಲ್ತಿದ್ದಾಳಲ್ಲ, ಹಾಗೆ ಮುದ್ದಾಗಿ ಮಾತಾಡ್ತಾ ಇರ್ತಾಳೆ. ಆ ಮಾತು, ಅವಳು ಮಾತಾಡೋದು ಕೇಳೋದೇ ಏನೋ ಒಂಥರ ನಮ್ಮ ಮನೇಲಿ ಡೈಲಿ ಹಬ್ಬನೇ ಸೆಲೆಬ್ರೇಟ್ ಮಾಡೋ ಥರ ಫೀಲ್ ಆಗುತ್ತೆ. ತುಂಬಾ ಖುಷಿಯಾಗಿರ್ತೀವಿ ಅವಳ ಜೊತೆ. 2 ವರ್ಷದ ಹಿಂದೆ ನಮ್ಮ ಜೀವನಕ್ಕೆ ಬಂದ ಚಿಕ್ಕ ದೇವತೆ ಇವಳು. ಅವಳ ಸ್ಮೈಲ್ ಆಗಿರ್ಬೋದು, ಅವಳು ಹತ್ತಿರೋದಾಗಿರ್ಬೋದು, ಅವಳ ಹ್ಯಾಪಿನೆಸ್ ಆಗಿರ್ಬೋದು, ಹಾಗೆ ಅವಳು ಆಟ ಆಡೋದು, ಇದೆಲ್ಲ ನೋಡ್ತಾ ಇದ್ದರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ತುಂಬ ಅಂದರೆ ತುಂಬಾ ಇಷ್ಟಪಡ್ತೀವಿ ಇವಳನ್ನು. ಲೈಫ್ ಲಾಂಗ್ ಇದೇ ರೀತಿ ಖುಷಿಯಾಗಿ ಆರೋಗ್ಯವಾಗಿರಿ. ಹಾಗೆ ಲಾಟ್ಸ್ ಆಫ್ ಲವ್ ಮತ್ತು ಬ್ಲೆಸ್ಸಿಂಗಿಂದ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರಲಿ. ಹಾಗೆ ಅಮ್ಮ ಅಪ್ಪ ಎಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ. ನೀನು ಹೆಜ್ಜೆ ಹಾಕೋ ಪ್ರತಿಯೊಂದು ದಾರಿಯಲ್ಲೂ ದೇವರು ನಿನ್ನ ಸದಾ ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ಈ ಚಾನಲ್ನಲ್ಲಿ ನಾನು ನನ್ನ ಮಗಳು ವೀಡಿಯೋಸ್ನ ಜಾಸ್ತಿ ಶೇರ್ ಮಾಡ್ತಾಯಿದ್ದೀನಿ. ಅವಳು ಎಷ್ಟೇ ದೊಡ್ಡವಳಾದರೂ ಕೂಡ ಚಿಕ್ಕವಳಿರುವಾಗ ಈ ರೀತಿ ಏನೇನು ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಮುಂದೆ ನೆನಪಿಗೂ ಆಗುತ್ತೆ, ಒಂದು ಮೆಮೊರಿಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋಸ್ನೆಲ್ಲ ನಾನು ಶೇರ್ ಮಾಡ್ತಾಯಿರ್ತೀನಿ. ಹಾಗೆ 1-2 ನಿಮಿಷ ನಾನು ಏನೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಅವರೆಲ್ಲರಿಗೂ ತುಂಬಾ ಧನ್ಯವಾದಗಳು. ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನನಗೆ ತುಂಬಾ ಖುಷಿ ಆಯಿತು. ಹಾಗೆ ನನ್ನ ಮಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಶುಭಾಶಯ ಬೇಕು. ಇವಳ ಮುಂದಿನ ಜೀವನ ಚೆನ್ನಾಗಿರಲಿ, ಹಾಗೆ ಲೈಫಲ್ಲಿ ಒಂದೊಳ್ಳೆ ಸಕ್ಸಸ್ನ ನೋಡಲಿ ಅಂತ ಎಲ್ಲರೂ ಬ್ಲೆಸ್ ಮಾಡಿ. ನನ್ನ ಮನೆಯಲ್ಲೇ ಒಬ್ಬಳೇ ಇರೋದ್ರಿಂದ ಅವಳನ್ನು ಮೇಂಟೈನ್ ಮಾಡಬೇಕು, ಮನೆ ಕೆಲಸ, ಹೆಲ್ತ್ ಕೂಡ ಸ್ವಲ್ಪ ಅಪ್ಸೆಟ್ ಆಗಿರೋದ್ರಿಂದ ನನಗೆ ವೀಡಿಯೋಸ್ನ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಮುಂದೆನಾದರೂ ನಾನು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬರ್ತ್ಡೇನ ನಾವು ಅಷ್ಟೊಂದು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿಲ್ಲ. ಮನೆಯಲ್ಲೇ ಸಿಂಪಲಾಗಿ ನಾವೇ ಡೆಕೋರೇಷನ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿರೋದು. ಅವಳ ಫಸ್ಟ್ ಬರ್ತ್ಡೇಗೆ ನಾವು ಚೆನ್ನಾಗಿಯೇ ಸೆಲೆಬ್ರೇಟ್ ಮಾಡಿರೋದು. ಇನ್ನು ನೆಕ್ಸ್ಟ್ ಅವಳು ದೊಡ್ಡವಳಾದಮೇಲೆ ಗ್ರ್ಯಾಂಡಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸರಿ, ಸಿಂಪಲ್ಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿಕೊಂಡು ಬರ್ತ್ಡೇ ದಿವಸ ಅವಳಿಗೆ ಏನಾದರೂ ಸರ್ಪ್ರೈಸ್ ಆಗಿರಲಿ, ಖುಷಿಯಾಗಿರಲಿ ಅಂತ ಹೇಳಿಬಿಟ್ಟು ನಾವು ಪಾರ್ಕಿಗೆ ಅವಳನ್ನು ಕರ್ಕೊಂಡು ಬಂದ್ವಿ. ತುಂಬಾ ಎಂಜಾಯ್ ಮಾಡಿದ್ಲು, ಖುಷಿಯಾಗಿದ್ಲು. ರಿಟರ್ನ್ ಬರೋ ಟೈಮಲ್ಲಿ ಅಳ್ತಾಳೆ, ಇನ್ನೂ ಪಾರ್ಕಿಗೆ ಹೋಗಿ ಆಟ ಆಡೋಣ ಅಂತ ಹೇಳ್ಬಿಟ್ಟು. ಅಷ್ಟು ಎಂಜಾಯ್ ಮಾಡಿದ್ಲು. ಹಾಗೆ ನಮ್ಮ ಚಿಟ್ಟಿ ಹೇಗೆ ಎಂಜಾಯ್ ಮಾಡಿದ್ಲು, ಯಾವ್ಯಾವ ಆಟ ಆಡಿದ್ಲು, ಹಾಗೆ ನಾವು ಪಾರ್ಕಲ್ಲಿ ಏನೇನೆಲ್ಲ ನೋಡಿದ್ವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.